ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ತಿದ್ದೀನಿ ಒಂದು ಮಲಯಾಳಂ ಥ್ರಿಲ್ಲರ್ ಮೂವಿಯನ್ನ. ಈ ಮೂವಿ ಹೆಸರು ಅನೋಮಿ ಅಂತ. ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದ್ರೆ ಕತೆ ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ನೋಡೋಣ ಸ್ಟೋರಿಯನ್ನ. ಕತೆ ಶುರುವಿನಲ್ಲಿ ನಮ್ಗೆ ಝಾರಾ ಅನ್ನೋ ಹುಡುಗಿಯನ್ನ ತೋರಿಸ್ತಾರೆ. ಅವಳು ತನ್ನ ತಮ್ಮನನ್ನ ನೋಡ್ತಿರ್ತಾಳೆ. ಬಟ್ ಇದ್ರ ಹಿಂದೆ ಏನೋ ಒಂದು ರೀಸನ್ ಇದೆ. ಒಂದು ದಿನ ಅವಳು ಜಾಗಿಂಗ್ ಅಂತ ಸೈಕಲ್ ನಲ್ಲಿ ಹೊರಗಡೆ ಹೋಗ್ತಿರುವಾಗ ರಸ್ತೆಯಲ್ಲಿ ಅವಳ ಪೇರೆಂಟ್ಸ್ ನದು ನೆನಪಾಗುತ್ತೆ. ಝಾರಾ ಹಾಗೂ ಅವಳ ತಮ್ಮ ಪೇರೆಂಟ್ಸ್ ಅನ್ನ ತುಂಬಾನೇ ಲವ್ ಮಾಡ್ತಿದ್ರು. ಅಂದ್ರೆ ಇಷ್ಟೆಲ್ಲ ಯಾಕೆ ಫ್ಲಾಶ್ ಬ್ಯಾಕ್ ಬರ್ತಿದೆ ಅಂದ್ರೆ ಅವಳ ತಂದೆ ತಾಯಿಯನ್ನ ಕಳ್ಕೊಂಡಿದ್ದಾಳೆ. ಮತ್ತೆ ಫ್ಲಾಶ್ ಬ್ಯಾಕ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಒಂದು ಕಾರ್ ಆಕ್ಸಿಡೆಂಟ್ ನಿಂದ ಅವರು ಸತ್ತಿದ್ರು ಅಂತ. ಆ ಟೈಮ್ ಅಲ್ಲಿ ಜಿಯಾನ್ ಕಾರ್ ಅನ್ನು ಓಡಿಸ್ತಾ ಇದ್ದ. ಬೈ ದ ವೇ ಜಿಯಾನ್ ಅಂದ್ರೆ ಝಾರಾನ ತಮ್ಮ. ಸೊ ಅವನ್ ಓಡಿಸುವಾಗ್ಲೇ ಆಕ್ಸಿಡೆಂಟ್ ಆಗಿದ್ದದ್ದು. ಹಾಗಾಗಿ ಅವನ ಕಾರಣದಿಂದ ಎಲ್ಲರನ್ನು ಕೂಡ ಅವನು ಕಳ್ಕೊಂಡ ಅಂತ ಒಂದು ಗಿಲ್ಟ್ ಬಂದಿರುತ್ತೆ. ಹಾಗಾಗಿ ಅವನು ಡಿಪ್ರೆಷನ್ ಗೆ ಹೋಗಿದ್ದಾನೆ. ಅವನಿಗೆ ಯಾವಾಗ್ಲೂ ಆಲೋಚನೆ ಆಗ್ತಾ ಇರುತ್ತೆ. ಪುನಃ ಅದರ ಆಲೋಚನೆ ಮಾಡ್ತಾ ಮಾಡ್ತಾ ಹುಚ್ಚಿಡ್ದು ಬಿಡುತ್ತೆ. ಅದಕ್ಕೋಸ್ಕರನೇ ಝಾರಾ ತನ್ನ ತಮ್ಮನನ್ನ ನೋಡ್ಕೊಳ್ತಿರ್ತಾಳೆ. ಸೊ ಈಗ ಎಷ್ಟೆಲ್ಲ ಆಲೋಚನೆ ಮಾಡ್ತಾ ಜಾಗಿಂಗ್ ಮಾಡ್ತಿರುವಾಗ ಒಂದು ಕಾಲ್ ಬರುತ್ತೆ. ಹಾಗಾಗಿ ಅವಳು ಕೆಲ್ಸಕ್ಕಂತ ಹೋಗ್ಬಿಡ್ತಾಳೆ. ಇಲ್ಲಿಂದ ಸೀನ್ ಶಿಫ್ಟ್ ಆಗುತ್ತೆ. ನಾವೊಂದು ಮನೆಯನ್ನ ನೋಡ್ತೀವಿ. ಇಲ್ಲಿ ಒಬ್ಬ ಹುಡುಗ ಸತ್ತು ಬಿದ್ದಿದ್ದಾನೆ. ಅವನ ಪೇರೆಂಟ್ಸ್ ಅಂತೂ ಪೊಲೀಸ್ ಹತ್ರ ಹೇಳ್ತಾರೆ, ಈ ಹುಡುಗ ಸಾಯೋದಕ್ಕಿಂತ ಮುಂಚೆ ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದ್ದ. ಮೋಸ್ಟ್ಲಿ ಅವನದು ಲವ್ ಫೇಲ್ಯೂರ್ ಆಗಿರ್ಬೇಕು, ಅದಕ್ಕೋಸ್ಕರ ಅವನು ಡಿಪ್ರೆಷನ್ ಅಲ್ಲಿ ಇದ್ದ ಅಂತ ಹೇಳ್ತಾರೆ. ಒಂದು ದಿನ ಅವನು ಕಾಣೆಯಾಗಿದ್ದ, ಬೇರೆ ಮನೆಯಲ್ಲಿ ಎಲ್ಲೋ ಸಿಕ್ಬಿಟ್ಟಿದ್ದ. ಬಟ್ ಸಿಗೋವಾಗ ಅವನು ಶವವಾಗಿ ಸಿಕ್ಕಿದ ಅಷ್ಟೇ. ಸೊ ಪೊಲೀಸ್ಗೆ ಇದನ್ನ ಕೇಳಿದಾಗ ಅಂದಾಜಾಗುತ್ತೆ, ಮೋಸ್ಟ್ಲಿ ಅವನಂತೂ ಯಾವ್ದೋ ಪಾಯ್ಸನ್ ಸಿಲಿಪಾಶನ ಏನಾದ್ರು ತಿಂದು ಸತ್ತಿರ್ಬೇಕು ಅಂತ. ಸೊ ಇನ್ವೆಸ್ಟಿಗೇಷನ್ ಗಂತ ಪೊಲೀಸ್ ಹೋಗ್ತಾರೆ. ಈ ಜಾಗಕ್ಕೆ ಇನ್ಸ್ಪೆಕ್ಟರ್ ಗಿಬ್ರಾನ್ ಕೂಡ ಬರ್ತಾರೆ. ಅವ್ನು ತಿಳ್ಕೊಂಡಿದ್ ಯಾವ್ದು ಸಿಂಪಲ್ ಕೇಸ್ ಆಗಿರ್ಬಹುದು, ಅವನನ್ನೇ ಅವನು ಕೊಂದ್ಕೊಂಡ್ಬಿಟ್ಟ ಅಂತ. ಹಾಗಾಗಿ ಇದರ ಮೇಲೆ ಅಷ್ಟು ಇನ್ವೆಸ್ಟಿಗೇಷನ್ ಮಾಡೋದು ಕೂಡ ವ್ಯರ್ಥನೆ. ಬಟ್ ಅದೇ ಟೈಮ್ಗೆ ಫಾರೆನ್ಸಿಕ್ ಟೀಮ್ ಬರುತ್ತೆ. ಇದರಲ್ಲಿ ಝಾರಾ ಕೂಡ ಇದ್ದಾಳೆ. ಝಾರಾ ಮತ್ತೆ ಅವಳ ಟೀಮ್ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇರುವಾಗ ಈ ಸತ್ತು ಬಿದ್ದಂತ ವ್ಯಕ್ತಿಯ ಬಾಡಿಯಲ್ಲಿ ಯಾವುದೋ ವಿಚಿತ್ರವಾದಂತಹ ಡ್ರಗ್ ನ ಎಫೆಕ್ಟ್ ಕಾಣ್ತಿದೆ. ಸೊ ಇಲ್ಲಿ ಝಾರಾ ಹೇಳ್ತಾಳೆ, ಇದ್ರ ಬಗ್ಗೆ ನಾನು ಐಡೆಂಟಿಫೈ ಮಾಡಿ ಇದು ಯಾವುದು ನಶೆ ಅಂತ ತಿಳ್ಕೊಳ್ತೀನಿ ಅಂತ. ಸೊ ಹೀಗೆ ಅಲ್ಲಿನೆಲ್ಲ ಕೆಲಸ ಮುಗಿಸಿ ಹೊರಡ್ ಬಿಡ್ತಾರೆ. ಇದಾದ್ಮೇಲೆ ನಾವು ಜಿಯಾನ್ ಅನ್ನ ನೋಡ್ತೀವಿ. ಇವನಂತೂ ಯಾರೋ ಫ್ರೆಂಡ್ ನ ಜೊತೆಗೆ ಮಾತಾಡ್ತಿದ್ದಾನೆ. ಮತ್ತೆ ಮಾತಾಡ್ತಾ ಎಲ್ಲಿಗೂ ಹೋಗ್ಬಿಡ್ತಾನೆ. ಸೊ ಇಲ್ಲಿ ಝಾರಾ ಅಂತೂ ತನ್ನ ಮನೆಗೆ ವಾಪಸ್ ಬರುವಾಗ ಜಿಯಾನ್ ಅಂತೂ ಮನೆಯಲ್ಲಿ ಕಾಣ್ತಾನೆ ಇಲ್ಲ. ಬಾಗಿಲಂತೂ ಓಪನ್ ಇದೆ. ಇವಳಿಗಂತೂ ಟೆನ್ಷನ್ ಶುರುವಾಯ್ತು. ಅವಳಿಗೆ ಯಾವ ರೀತಿ ಓವರ್ ಥಿಂಕ್ ಆಗುತ್ತೆ ಅಂದ್ರೆ ಅವಳಿಗೆ ಅನ್ಸೋಕೆ ಶುರುವಾಗುತ್ತೆ ತನ್ನ ತಮ್ಮ ಜಿಯಾನ್ ಆತ್ಮಹತ್ಯೆ ಮಾಡ್ಕೊಳ್ಳೋದಿದ್ರೆ ಸಾಕು ಅಂತ. ಅವಳು ಪುನಃ ರಿಪೀಟೆಡ್ ಆಗಿ ಕಾಲ್ ಮಾಡ್ತಾನೆ ಇರ್ತಾಳೆ. ಆದ್ರೆ ಅವನ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ. ಹೀಗಾಗಿ ಸೀದಾ ಓಡ್ಕೊಂಡು ಬರ್ತಾಳೆ ಸೆಕ್ಯೂರಿಟಿ ಗಾರ್ಡ್ ನ ಬಳಿಗೆ. ಇಲ್ಲಿ ಕೇಳಿದಾಗ ಗೊತ್ತಾಗುತ್ತೆ, ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾರೆ ಸ್ವಲ್ಪ ಹೊತ್ತು ಹಿಂದೆ ಅವನು ಮನೆ ಬಿಟ್ಟು ಹೋಗಿದ್ದ, ಆದ್ರೆ ಇನ್ನೂ ಕೂಡ ಬರ್ಲಿಲ್ಲ ಅಂತ. ಝಾರಾ ಅಂತೂ ಇನ್ನೂ ಕೂಡ ಪ್ಯಾನಿಕ್ ಆಗ್ಬಿಟ್ಲು. ಹಾಗಾಗಿ ಇಮಿಡಿಯೇಟ್ ಆಗಿ ಕಾಲ್ ಮಾಡ್ತಾಳೆ ಅವಳ ಬಾಯ್ ಫ್ರೆಂಡ್ ಗೆ. ಅವನ ಹೆಸರು ಆಲ್ಬಿ ಅಂತ. ಮತ್ತೆ ಇವನೊಬ್ಬ ಡಾಕ್ಟರ್ ಕೂಡ. ಇವನ ಹತ್ರ ಎಲ್ಲಾ ವಿಷಯವನ್ನು ಕೂಡ ಹೇಳ್ಬಿಡ್ತಾಳೆ, ಹೇಗೆ ತನ್ನ ತಮ್ಮ ಕಾಣೆಯಾಗಿದ್ದಾನೆ ಅಂತ. ಅದ್ರ ಪ್ರಕಾರ ಇಮಿಡಿಯೇಟ್ ಆಗಿ ಮೀಟ್ ಆಗೋದಕ್ಕಂತ ಅವನ ಬಳಿಗೆ ಬರ್ತಾಳೆ. ಹೀಗೆ ಇಬ್ರು ಕೂಡ ಸೇರಿ ಜಿಯಾನ್ ಅನ್ನ ಹುಡುಕೋದಕ್ಕೆ ಟ್ರೈ ಮಾಡ್ತಾರೆ. ಹೀಗೆ ಹುಡುಕ್ತಾ ಒಬ್ಬೊಬ್ರ ಹತ್ರ ಕೇಳ್ಕೊಂಡು ಹೋಗ್ತಾರೆ. ಆದ್ರೆ ಎಲ್ರು ಹೇಳೋದು ಒಂದೊಂದು ಲೊಕೇಶನ್ ಅನ್ನ. ಆದ್ರೆ ಆ ಲೊಕೇಶನ್ ಅಲ್ಲಿ ಅಂತೂ ಜಿಯಾನ್ ಇಲ್ವೇ ಇಲ್ಲ. ಟೆನ್ಷನ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಅವರು ಸೀದಾ ಪೊಲೀಸ್ ಆಫೀಸರ್ ನ ಬಳಿಗೆ ಹೋಗ್ತಾರೆ. ಝಾರಾ ಹೇಳ್ತಾಳೆ ತನ್ನ ತಮ್ಮ ಕಾಣೆಯಾಗಿದ್ದಾನೆ, ದಯವಿಟ್ಟು ಈ ಕೇಸ್ ಅನ್ನ ನೀವು ಈಗಲೇ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತ. ಬಟ್ ಪೊಲೀಸ್ ಅಂತೂ ಚಿಲ್ಲಾಗಿ ಹೇಳ್ತಾನೆ, ಅವನಂತ ಈಗ ಕಾಣೆಯಾಗಿ 3-4 ಗಂಟೆ ಆಗಿರ್ಬೋದು, ನೀವ್ ಯಾಕೆ ಎಷ್ಟು ಟೆನ್ಷನ್ ಪಡ್ತಿದ್ದೀರಾ ಅಂತ. ಇದಕ್ಕೆ ಝಾರಾ ಹೇಳ್ತಾಳೆ, ತನ್ನ ತಮ್ಮ ನೀವು ನೆನ್ಸ್ಕೊಂಡ ಹಾಗೆ ಅಲ್ಲ, ಅವನು ಡಿಪ್ರೆಷನ್ ಅಲ್ಲಿ ಇರ್ತಾನೆ, ಅವನು ಯಾವಾಗ ಏನ್ ಮಾಡ್ಕೊಳ್ತಾನೆ ಅಂತ ಹೇಳಕ್ ಆಗಲ್ಲ. ಸೊ ಹೀಗೆ ಫೈನಲಿ ಒಪ್ಪಿಸ್ಬಿಟ್ಟು ಪೊಲೀಸ್ ಕೂಡ ಹೇಳ್ತಾನೆ, ಓಕೆ ನಾವು ಹುಡುಕಾಟ ಶುರು ಮಾಡ್ತೀವಿ ಅಂತ. ಇದಾದ್ಮೇಲೆ ನಾವು ಫ್ಲಾಶ್ ಬ್ಯಾಕ್ ಗೆ ಹೋಗ್ತೀವಿ. ಇಲ್ಲಿ ನಾವು ನೋಡ್ತೀವಿ ಜಿಯಾನ್ ಅಂತೂ ಸೈಕ್ಯಾಟ್ರಿಸ್ಟ್ ನ ಬಳಿಗೆ ಬಂದಿರ್ತಾನೆ. ಇಲ್ಲಿ ಡಾಕ್ಟರ್ ಹೇಳ್ತಾರೆ, ನೀನು ಕಾರ್ ಆಕ್ಸಿಡೆಂಟ್ ನಿಂದ ನಿನ್ನ ಪೇರೆಂಟ್ಸ್ ಅನ್ನ ಕೊಂದಿದ್ಯಾ ಅಂತ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ಯಾ. ಅಲ್ಲಿ ನೀನದು ತಪ್ಪಿಲ್ಲ, ಅದು ಆಕ್ಸಿಡೆಂಟ್ ಆಗಿದೆ, ಅದು ಬೇಕು ಅಂತ ಮಾಡಿದ್ದಲ್ಲ ತಾನೆ. ಇದಕ್ಕೆ ಜಿಯಾನ್ ಹೇಳಿದ್ದ, ಆ ಆಕ್ಸಿಡೆಂಟ್ ನ ಬಗ್ಗೆ ಥಿಂಕ್ ಮಾಡಿದಾಗ ಅವನ ತಾಯಿ ಸ್ವತಃ ನೆನಪಾಗ್ತಾಳಂತೆ. ಸೊ ತಾನು ಕೂಡ ತನ್ನ ತಾಯಿಯ ಜಾಗಕ್ಕೆ ಹೋಗ್ಬೇಕು, ಅಂದ್ರೆ ಸಾಯ್ಬೇಕು ಅಂತ ಅನ್ಸುತ್ತಂತೆ. ಇದಕ್ಕೆ ಡಾಕ್ಟರ್ ಹೇಳ್ತಾನೆ, ನಿನ್ನಮ್ಮ ಒಂದ್ ವೇಳೆ ಬದುಕಿದ್ರೆ ಈ ತರ ನೀನು ಥಿಂಕ್ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ ಅಂತ. ಹಾಗೇನೆ ಸಲಹೆ ಕೊಡ್ತಾನೆ, ನೀನು ಸ್ವಲ್ಪ ಹೊರಗಡೆ ತಿರ್ಗಾಡ್ಬೇಕು ಅಂತ. ಮೊದ್ಲು ಇವನ ಮೆಂಟಲ್ ಹೆಲ್ತ್ ಅಂತೂ ಖರಾಬ್ ಆಗಿದೆ. ಹಾಗಾಗಿ ಅವತ್ತು ಡಾಕ್ಟರ್ ನ ಸಲಹೆಯನ್ನ ಕೇಳಿ ಝಾರಾ ಮತ್ತೆ ಜಿಯಾನ್ ಒಂದು ಟ್ರಿಪ್ ಗೆ ಹೋಗ್ತಾರೆ. ಮತ್ತೆ ಅದೇ ದಿನನೇ ಝಾರಾ ಆಲ್ಬಿನಿಗೆ ಪ್ರಪೋಸ್ ಕೂಡ ಮಾಡಿದ್ಲು. ಅಂಡ್ ಆಲ್ಬಿ ಕೂಡ ಪ್ರಪೋಸ್ ಅನ್ನ ಅಕ್ಸೆಪ್ಟ್ ಮಾಡಿದ್ದ. ಸೊ ತನ್ನ ಅಕ್ಕ ಮತ್ತೆ ಅಕ್ಕನ ಬಾಯ್ ಫ್ರೆಂಡ್ ಇಬ್ರು ತುಂಬಾನೇ ಜೋಡಿಯಾಗಿದ್ದಾರೆ. ಇದನ್ನು ನೋಡಿ ತುಂಬಾನೇ ಖುಷಿಯಾಗಿರುತ್ತೆ ಅವಳ ತಮ್ಮನಿಗೆ, ಅಂದ್ರೆ ಜಿಯಾನ್ನಿಗೆ. ಇವರಿಬ್ರನ್ನ ನೋಡ್ತಾ ಇವನ ಡಿಪ್ರೆಷನ್ ಕೂಡ ಕಡಿಮೆ ಆಗ್ತಿತ್ತು. ಸೊ ಇವನು ಖುಷಿಯಾಗಿರೋದನ್ನ ನೋಡಿ ಇವಳಿಗೂ ಖುಷಿ ಆಯ್ತು, ಮತ್ತೆ ಆಲ್ಬಿನಿಗೆ ಕೂಡ ಖುಷಿ ಆಯ್ತು. ಎಲ್ಲಾನು ಸರಿಯಾಗುತ್ತೆ ಅಂತ ತಿಳ್ಕೊಂಡಿದ್ರು. ಆದ್ರೆ ಈಗ ಪ್ರೆಸೆಂಟ್ ಅಲ್ಲಿ ಅಚಾನಕ್ ಆಗಿ ಅವನು ಮಾಯ ಆಗ್ಬಿಟ್ಟ. ಬಟ್ ಇದೇ ಟೈಮ್ಗೆ ಜಿಯಾನ್ ಅದೊಂದು ಕೊನೆಯ ವಾಯ್ಸ್ ನೋಟ್ ಸಿಗುತ್ತೆ. ಅದರಲ್ಲಿ ಅವನು ಹೇಳಿದ್ದ ಅವನ ಫ್ರೆಂಡ್ ನ ಜೊತೆಗೆ ಒಂದು ಶಾಪಿಂಗ್ ಅಂತ ಹೋಗ್ತಿದ್ದಾನಂತೆ. ಮತ್ತೆ ಆದಷ್ಟು ಬೇಗ ಅವನು ಮನೆಗೆ ಬರ್ತಾನೆ ಅಂತ ಕೂಡ. ಇದನ್ನ ಕೇಳಿದಾಗ ಝಾರಾನ್ಗೆ ಅನ್ಸುತ್ತೆ, ಮೋಸ್ಟ್ಲಿ ನಾನು ಶಾಪ್ ಗೆ ಹೋಗಿ ಕೇಳ್ಬೇಕು ಅಂತ. ಆಲ್ಬಿ ಅಂತೂ ಇಲ್ಲಿ ಬಂದು ತಡಿತಾನೆ, ನೀನ್ ಏನ್ ಮಾಡ್ತಿದ್ದಿ ರಾತ್ರಿಯಲ್ಲಿ ಅಂತ. ಆದ್ರೆ ಅವಳಿಗಂತೂ ತಲೆ ಬಿಸಿ ಆಗಿದೆ. ಹಾಗಾಗಿ ಒಬ್ಳೆ ಹೋಗ್ಬಿಡ್ತಾಳೆ. ಇನ್ನೊಂದ್ ಕಡೆ ಪೊಲೀಸರು ಕೂಡ ನೈಟ್ ಟೈಮ್ ಅಲ್ಲಿ ಕೂಡ ಹುಡುಕ್ತಾ ಇದ್ದಾರೆ. ಈ ಟೈಮ್ ಅಲ್ಲೇ ಗಿಬ್ರಾನ್ ಗೆ ಕೂಡ ಒಂದು ಮಿಸ್ಸಿಂಗ್ ಕೇಸ್ ನದ ಇನ್ಫಾರ್ಮೇಶನ್ ಸಿಗುತ್ತೆ. ಹೀಗೆ ಫುಲ್ ತನಿಖೆ ಮಾಡ್ತಿರುವಾಗ ಬೆಳಿಗ್ಗೆ ಹೊತ್ತಿನಲ್ಲಿ ಜಿಯಾನ್ ನದು ಡೆಡ್ ಬಾಡಿ ಸಿಗ್ಬಿಡುತ್ತೆ. ಅದೊಂದು ಮರದ ಹತ್ತಿರ ಇತ್ತಂತೆ. ಜೊತೆಗೇನೆ ಅವನ ಡೆಡ್ ಬಾಡಿ ಹತ್ರ ಒಂದು ಆಲ್ಕೋಹಾಲ್ ನ ಬಾಟಲ್ ನ ಜೊತೆಗೆ ಯಾವುದೋ ವಿಚಿತ್ರವಾದಂತಹ ಡ್ರಗ್ ಕೂಡ ಇತ್ತಂತೆ. ಎಲ್ರಿಗೆ
ಅನ್ಸೋಕೆ ಶುರು ಆಗುತ್ತೆ ಅವನು ಡ್ರಗ್ ಮತ್ತೆ ಯಾವ್ದೋ ವಿಷವನ್ನ ಮಿಕ್ಸ್ ಮಾಡಿ ಬೆರೆಸಿ ನುಂಗ್ ಬಿಟ್ಟಿದ್ದಾನೆ ಅಂತ. ಅಂದ್ರೆ ಅವನು ಮುಂಚೆನೆ ಆತ್ಮಹತ್ಯೆ ಎಲ್ಲ ಮಾಡ್ಕೊಳ್ತಾ ಇರುವಂತ ಮೈಂಡ್ ಸೆಟ್ ಅಲ್ಲಿ ಇದ್ದ ತಾನೆ, ಹಾಗಾಗಿ ಅವನು ಸತ್ತಿರಬಹುದು ಅಂತ. ಮತ್ತೆ ಈ ಬೇಜಾರದ ವಿಷಯ ಜಾರನಿಗೂ ಗೊತ್ತಾಗುತ್ತೆ. ಹಾಗಾಗಿ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕಂತ ಅಲ್ಲಿಗೆ ಬರ್ತಾಳೆ. ತನ್ನ ತಮ್ಮನ ಡೆಡ್ ಬಾಡಿ ನೋಡಿ ತುಂಬಾನೇ ಬೇಜಾರಾಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಅವಳು ಫಾರೆನ್ಸಿಕ್ ಟೀಮ್ ಅಲ್ಲಿ ಇದ್ದಾಳೆ, ಅಂದ್ರೆ ಈ ಶವದ ಬಗ್ಗೆ ತನಿಖೆ ಮಾಡ್ತಾರಲ್ಲ ಆ ಟೀಮ್ ಅಲ್ಲಿ. ಇಲ್ಲಿ ಜೋರಾಗಿ ಕೂಗ್ ಬಿಡ್ತಾಳೆ, ಯಾಕಂದ್ರೆ ತನ್ನ ತಮ್ಮನನ್ನ ಉಳ್ಸೋಕೆ ಆಗ್ಲಿಲ್ಲಲ್ಲ ಅಂತ. ಇಲ್ಲಿ ಎವಿಡೆನ್ಸ್ ಕಲೆಕ್ಟ್ ಮಾಡಿದಾಗ ಕೆಲವರು ಹೇಳುತ್ತೇನಂದ್ರೆ ಇವನು ಸತ್ತಿರುವಂತ ಕೇಸ್ ಕೂಡ ಮುಂಚೆ ಆಗಿರುವಂತ ಕೇಸ್ ತರ ಇದೆ ಅಲ್ವಾ. ಅಂದ್ರೆ ಮುಂಚೆ ಆಗಿರುವಂತ ಕೇಸ್ ನಲ್ಲಿ ಕೂಡ ಯಾರೊಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಆದ್ರೆ ಜಾರನಿಗೆ ಅದೇ ತಲೆ ಬಿಸಿ, ಅವಳಿಗೆ ಅರ್ಥನೇ ಆಗ್ತಿಲ್ಲ ಏನಾಗ್ತಿದೆ. ಯಾಕಂದ್ರೆ ಲಾಸ್ಟ್ ವಾಯ್ಸ್ ನೋಟ್ ಅಂತೂ ಜಿಯಾನ್ ಅದೇ ಆಗಿತ್ತು. ಅವನಂತೂ ಚೆನ್ನಾಗಿ ಮಾತಾಡಿದ್ದ. ಅವನು ವಾಯ್ಸ್ ನೋಟ್ ಅಲ್ಲಿ ಕೂಡ ಹೇಳಿದ್ದ ಫ್ರೆಂಡ್ ಜೊತೆಗೆ ಶಾಪ್ ಗೆ ಹೋಗ್ತೀನಿ ಅಂತ. ಈಚೆ ಇನ್ನೊಂದು ಕಡೆ ಡಾಕ್ಟರ್ ಹೇಳ್ತಾರೆ ಜಿಯಾನ್ ನ ಬಾಡಿಲಿ ಒಂದು ಡ್ರಗ್ ಸಿಕ್ಕಿತಂತೆ. ಮತ್ತೆ ಆ ಡ್ರಗ್ ಮುಂಚೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದ ತಾನೆ, ಅವನ ಬಾಡಿಲಿ ಇದ್ದದ್ದು ಕೂಡ ಅದೇ ಆಗಿತ್ತು. ಅಂಡ್ ಆ ಒಬ್ಬ ವ್ಯಕ್ತಿ ಹೆಸರು ಅರುಣ್ ಅಂತ. ಸೊ ಜಾರಾ ಅಂತೂ ಈ ಮಾಹಿತಿಯನ್ನ ಕೇಳಿ ಎರಡು ಕೇಸನ್ನ ಕಂಪೇರ್ ಮಾಡ್ತಾಳೆ. ಎರಡು ಕೇಸಲ್ಲಿ ಕೂಡ ಒಂದು ಕಾಮನ್ ಇದೆ. ಆ ವರುಣ್ ಅನ್ನೋ ವ್ಯಕ್ತಿ ಕೂಡ ಮುಂಚೆ ಡಿಪ್ರೆಷನ್ ಅಲ್ಲಿ ಇದ್ದ, ಮತ್ತೆ ವರುಣ್ ಕೂಡ ಅಚಾನಕ್ ಆಗಿ ಕಾಣೆಯಾಗಿದ್ದ ಕೂಡ, ಮತ್ತೆ ಆ ಡ್ರಗ್ ಕೂಡ ಇತ್ತು. ಸೊ ಇಲ್ಲಿ ಒಂದಂತೂ ಕ್ಲಿಯರ್ ಆಗುತ್ತೆ, ಅವರೇ ಬೇಕು ಅಂತಲೇ ಸತ್ತದಲ್ಲ, ಇದ್ರ ಹಿಂದೆ ಯಾರೋ ಇದ್ದಾರೆ. ಈ ಎರಡರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿ ಒಂದು ಜಾಗಕ್ಕೆ ಬರ್ತಾಳೆ. ಬಟ್ ಇಲ್ಲಿಗೆ ಬರೋಕ್ಕಿಂತ ಮುಂಚೆನೆ ಇನ್ಸ್ಪೆಕ್ಟರ್ ಗಿಬ್ರಾನ್ ಮುಂಚೆನೆ ನಿಂತಿದ್ದ. ಸಾರಾ ಹೇಳ್ತಾಳೆ ನಾನೆಲ್ಲ ರಿಪೋರ್ಟ್ ಅನ್ನ ಚೆಕ್ ಮಾಡಿದೀನಿ, ಎರಡು ಡೆಡ್ ಬಾಡಿ ಕೂಡ ಸೇಮ್ ರೀತಿ ಸತ್ತಿದ್ದಾರೆ, ಹಾಗಾಗಿ ಇದ್ರ ಮೇಲೆ ನೀವು ಆಕ್ಷನ್ ತಗೊಳ್ಳೇಬೇಕು, ಇಲ್ಲಾಂದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗ್ತೀನಿ ಅಂತ ಹೇಳ್ತಾಳೆ. ಬಟ್ ಇದಕ್ಕೆ ಪೊಲೀಸ್ ಹೇಳ್ತಾನೆ ನೀನು ಸರಿಯಾಗಿ ನೋಡು, ಇಬ್ರು ಕೂಡ ಮಾನಸಿಕ ಸೈಕೋಪಾತ್ ಗಳು, ಇಬ್ರು ಕೂಡ ಡಿಪ್ರೆಷನ್ ಗೆ ಹೋಗಿದ್ರು. ಹೀಗೆ ಇಲ್ಲಿ ಚರ್ಚೆ ಆಗ್ತಿರುವಾಗ ಒಬ್ಬ ಪೊಲೀಸ್ ಬಂದು ಹೇಳ್ತಾನೆ ಇದೇ ರೀತಿ ಇನ್ನೊಂದು ಕೊಲೆ ಆಗಿದೆ ಅಂತ. ಈ ಸಲ ವಿಕ್ಟಿಮ್ ನ ಹೆಸರು ದೀಪಾ ಅಂತ. ಇವಳು ಕೂಡ ಡಿಪ್ರೆಷನ್ ಅಲ್ಲೇ ಸಫರ್ ಮಾಡ್ತಿದ್ದಾಳಂತೆ. ಮತ್ತೆ ಅಚಾನಕ್ ಆಗಿ ಪೂರ್ತಿ ದಿನ ನಾಪತ್ತೆ ಆಗಿದ್ಲು. ಅವಳ ಡೆಡ್ ಬಾಡಿ ಅವಳ ಅಪಾರ್ಟ್ಮೆಂಟ್ ನ ಪಾರ್ಕಿಂಗ್ ಏರಿಯಾದಲ್ಲಿ ಸಿಕ್ಕಿತಂತೆ. ಅವಳ ಫ್ಯಾಮಿಲಿ ಅವರು ಎಲ್ಲ ವಿಷಯವನ್ನ ಗಿಬ್ರಾನ್ ಗೆ ಹೇಳ್ತಾರೆ. ಸೊ ಗಿಬ್ರಾನ್ ಗೆ ಕೂಡ ಅನ್ಸುತ್ತೆ ಮೋಸ್ಟ್ಲಿ ಎಲ್ಲರೂ ಕೂಡ ಇದೇ ರೀತಿ ಸಾಯ್ತಿದಾರೆ, ಅಂದ್ರೆ ಈ ಪ್ಯಾಟರ್ನ್ ಅನ್ನ ಹಿಡಿತಿದ್ದಾರೆ, ಇದರ ಪ್ರಕಾರನೇ ಕೊಲ್ಲಲಾಗ್ತಿದೆ. ಹಾಗಾಗಿ ಎಲ್ಲ ಮೀಡಿಯಾದವರು ಕೂಡ ಇವನ ಬಳಿಗೆ ಬಂದಾಗ ಗಿಬ್ರಾನ್ ಹೇಳ್ತಾನೆ ಇದು ಮರ್ಡರ್ ಅಥವಾ ಏನಾಗ್ತಿದೆ ಅಂತ ನಂಗೂ ಕೂಡ ಗೊತ್ತಿಲ್ಲ, ನಾವಂತೂ ಇನ್ವೆಸ್ಟಿಗೇಷನ್ ಅನ್ನ ಶುರು ಹಚ್ಕೊಂಡಿದೀವಿ, ಸ್ವಲ್ಪ ಸಮಯದಲ್ಲೇ ನಿಮ್ಗೆ ಮಾಹಿತಿ ಕೊಡ್ತೀವಿ ಅಂತ. ಈಗ ದೀಪಕ್ ಅನ್ನೋ ಬಾಡಿಯಿಂದ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಜಾರಾ ಬಂದಿರ್ತಾಳೆ. ಬಟ್ ಇದರಲ್ಲಿ ಕೂಡ ಅದೇ ಡ್ರಗ್ ನ ಅಂಶ ಕಾಣ್ತಿದೆ. ಇದರಲ್ಲಿ ಒಂದಂತೂ ಕ್ಲಿಯರ್ ಆಗ್ತಿದೆ, ಈ ಕಿಲ್ಲರ್ ಯಾರಿದ್ದಾನೆ ಅವನಂತೂ ಎಲ್ಲಾ ಕೇಸ್ ಗಳನ್ನ ಕೂಡ ಆತ್ಮಹತ್ಯೆ ರೂಪದಲ್ಲಿ ತೋರಿಸ್ತಾ ಇದ್ದಾನೆ ಜನರ ಮುಂದೆ. ನಿಜವಾಗಿ ಕೊಲೆ ಮಾಡಲಾಗ್ತಿದೆ, ಬಟ್ ಜನರ ಕಣ್ಣಿಗೆ ಆತ್ಮಹತ್ಯೆ ರೀತಿ ಕಾಣ್ತಿದೆ. ಯಾಕಂದ್ರೆ ಅವನು ಕೊಲೆ ಮಾಡ್ತಿರೋದು ಕೂಡ ಡಿಪ್ರೆಷನ್ ಅಲ್ಲಿ ಬಳಲ್ತಿರೋರನ್ನ. ಹೀಗೆ ದಿನ ಕಳೆದ ಹಾಗೇನೆ ಜಾರಾ ಅಂತೂ ಕಂಪ್ಯಾರಿಸನ್ ಮಾಡ್ತಿದ್ದಾಳೆ ಈ ರೀತಿ ಏನೆಲ್ಲ ಕೇಸ್ ಆಗಿತ್ತು ಅಂತ. ಸ್ವಲ್ಪ ದಿನಗಳ ಹಿಂದೆ ಒಂದು ಮರ್ಡರ್ ಆಗಿತ್ತು. ಸೊ ಆ ಜಾಗದಲ್ಲಿ ಟೈರ್ ನ ಅಚ್ಚೆಯನ್ನ ತೆಗಿತಾಳೆ. ಮತ್ತೆ ಅವಳಿಗೆ ಕೆಲವೊಂದು ಡೆಡ್ ಬಾಡಿಯಲ್ಲಿ ಫಿಂಗರ್ ಪ್ರಿಂಟ್ ಕೂಡ ಸಿಕ್ಕಿತ್ತು. ಮತ್ತೆ ಅದರಲ್ಲಿ ಸ್ವಲ್ಪ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಯ್ತು ನಿಜವಾಗಿ ಅವರ ಡೆಡ್ ಬಾಡಿ ಬೇರೆ ಯಾವುದೋ ಜಾಗದಲ್ಲಿ ಇತ್ತು. ಅವರನ್ನ ಎಳ್ಕೊಂಡು ಇಲ್ಲಿಗೆ ಬಂದಿದ್ದಾರೆ, ನಿಜವಾಗಿ ಯಾವುದೋ ಬೇರೆ ಜಾಗದಲ್ಲಿ ಕೊಲೆ ಮಾಡಿ ಈಚೆಗೆ ಕರ್ಕೊಂಡು ಬಂದಿದ್ದಾರೆ. ಇದು ಹೇಗೆ ಗೊತ್ತಾಯ್ತಂದ್ರೆ ಅವರ ಶರೀರದಲ್ಲಿ ಡಿಫ್ರೆಂಟ್ ಮಣ್ಣುಗಳೆಲ್ಲ ಇತ್ತು. ಸೊ ಜಾರಾ ಆಲೋಚನೆ ಮಾಡ್ತಾಳೆ ಈಗ ACP ಗಿಂತ ಮೇಲಿರುವಂತ ಆಫೀಸರ್ ಅನ್ನ ಕರಿಬೇಕಷ್ಟೇ ಅಂತ. ಇದರ ಪ್ರಕಾರ ಮೀಟಿಂಗ್ ಮಾಡ್ತಾರೆ. ಇಲ್ಲಿ ಜಾರಾ ಕೂಡ ಇದ್ದಾಳೆ, ಜೊತೆಗೇನೆ ಕಮಿಷನರ್ ಆಫೀಸರ್ ಹಾಗೂ ACP ಗಿಬ್ರಾನ್ ಕೂಡ ಇದ್ದಾನೆ. ಕಮಿಷನರ್ ಅಂತೂ ಗಿಬ್ರಾನ್ ಗೆ ಬೈತಾರೆ, ಕೇಸ್ ಅಂತೂ ನಡೀತಾನೆ ಇದೆ, ಏನ್ ಮಾಡ್ತಿದ್ಯಾ ನೀನು. ಸೊ ಇಷ್ಟೆಲ್ಲ ಬೈಗಳು ಸಿಕ್ಕಾದ್ಮೇಲೆ ಅವ್ನು ಹೇಳ್ತಾನೆ ಆಯ್ತು ಸರಿ ನಂದು ತಪ್ಪಾಯ್ತು, ನಾನು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ. ಸೀನಿಯರ್ ಆಫೀಸರ್ ಹೇಳ್ತಾರೆ ಗಿಬ್ರಾನ್ ನೀನು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಅದೆಲ್ಲ ಸಾಯ್ಲಿ, ಜಾರಾ ನಿಂಗೆ ಏನೆಲ್ಲ ಪ್ರೂಫ್ ಈಗ ಗೊತ್ತಾಗಿದೆ. ಇದಕ್ಕೆ ಜಾರಾ ಹೇಳ್ತಾಳೆ ನನ್ಗೆ ಗೊತ್ತಿರೋ ಪ್ರಕಾರ ಈ ಕಿಲ್ಲರ್ ಅಂತೂ ಖತರ್ನಾಕ್ ಇದ್ದಾನೆ, ಅವನು ಮುಂಚೆನೆ ಪ್ಲಾನ್ ಮಾಡಿ ಲೊಕೇಶನ್ ಅನ್ನ ಬದಲಿಸ್ಕೊಂಡು ಒಂದೊಂದು ಬಾಡಿಯನ್ನ ಕೊಲ್ತಾ ಇದ್ದಾನೆ. ಮತ್ತೆ ಆಗ್ಲೇ ನಾವು ಸೀರಿಯಲ್ ಕಿಲ್ಲರ್ ಅನ್ನ ನೋಡ್ತೀವಿ, ಇವನ ಮುಖವನ್ನ ತೋರಿಸೋದಿಲ್ಲ ಬಟ್ ನೋಡ್ಬೋದು ಯಾವ ರೀತಿ ಇದ್ದಾನೆ ಅಂತ. ಇವನ ರೂಮ್ ಕೂಡ ತುಂಬಾನೇ ಡರ್ಟಿ ಆಗಿದೆ. ಹಾಗೇನೆ ರೂಮ್ ಅಲ್ಲಿ ತುಂಬಾನೇ ಮೆಡಿಸಿನ್ ಗಳು ಕೂಡ ಕಾಣ್ತಿವೆ. ಇವನು ಮನೆಯಿಂದ ಹೊರಡ್ತಿದ್ದಾನೆ, ಏನೋ ಹೊಸ ಪ್ಲಾನ್ ಕಾಣ್ತಿದೆ. ಇನ್ನೊಂದು ಕಡೆ ಇನ್ಸ್ಪೆಕ್ಟರ್ ಗಿಬ್ರಾನ್ ಅಂತೂ ಅವನಿಗೆ ಬೈದಿರೋದನ್ನೆಲ್ಲ ಕೇಳಿ ಇನ್ಸಲ್ಟ್ ಆಗಿ ಪುನಃ ಕೋಪ ಬರುತ್ತೆ. ಅಂಡ್ ಇದೇ ಹೊತ್ತಿಗೆ ನಮ್ಗೆ ಗೊತ್ತಾಗುತ್ತೆ ಗಿಬ್ರಾನ್ ಇದನ್ನಲ್ವಾ ಅವನ್ ಆಕ್ಚುಲಿ ನಾರ್ಮಲ್ ಪೊಲೀಸ್ ಅಲ್ಲ. ಫ್ಲಾಶ್ ಬ್ಯಾಕ್ ಅಲ್ಲಿ ಅವನದೊಂದು ಕೇಸ್ ಅನ್ನ ತೋರಿಸ್ತಾರೆ. ಅಲ್ಲಿ ಒಬ್ಳು ಲೋವರ್ ಕಾಸ್ಟ್ ನ ಹುಡುಗಿ ಒಬ್ಬ ಹುಡುಗನನ್ನ ಲವ್ ಮಾಡಿದ್ಲು. ಈ ಹುಡುಗಿಗೆ ತಲೆ ಬಿಸಿ ಆಗಿತ್ತು, ಅವಳ ಮನೆಯವರಂತೂ ಹುಡುಗನನ್ನ ಕೊಲ್ಬಹುದು ಅಂತ. ಗಿಬ್ರಾನ್ ಭರವಸೆ ಕೂಡ ಕೊಟ್ಟಿದ್ದ, ಅವನನ್ನ ಹೇಗಾದ್ರೂ ನಾನು ಪ್ರೊಟೆಕ್ಟ್ ಮಾಡ್ತೀನಿ ಅಂತ. ಆದ್ರೆ ಸ್ವಲ್ಪ ಸಮಯದಲ್ಲಿ ಡೆಡ್ ಬಾಡಿ ಕೂಡ ಸಿಕ್ಕಿರುತ್ತೆ. ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಯ್ತು ಈ ಹುಡುಗಿಯ ತಂದೆ ಮತ್ತೆ ತಮ್ಮ ಸೇರಿ ಆ ಹುಡುಗನನ್ನ ಕೊಂದಿದ್ರು ಅಂತ. ಹೀಗೆ ಅವರನ್ನೆಲ್ಲ ಹೊಡೆದು ಬಡ್ದು ಕಾನೂನಿನ ಪ್ರಕಾರ ಇವರನ್ನೆಲ್ಲ ಜೈಲಿಗೆ ಹಾಕ್ಬಿಡ್ತಾನೆ. ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಇವನೆಷ್ಟು ಪ್ರಾಮಾಣಿಕ ವ್ಯಕ್ತಿ ಅಂತ. ಆದ್ರೆ ಈಗ ಆಗ್ತಿರುವ ಕೇಸನ್ನ ಯಾಕೆ ಅವನು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂದ್ರೆ ಅವನು ಈ ಕೇಸನ್ನ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಇನ್ನೊಂದ್ ಕಡೆ ಜಾರಾನಿಗೆ ತನ್ನ ತಮ್ಮ ಜಿಯಾನ್ ಹೇಳಿದಂತ ಮಾತುಗಳು ನೆನಪು ಬರುತ್ತೆ. ಅವನು ಪುನಃ ಹೇಳ್ತಿದ್ದ ತನ್ನ ಪೇರೆಂಟ್ಸ್ ಸಾಯೋದಕ್ಕೆ ಅವನೇ ಮುಖ್ಯ ಕಾರಣ ಅಂತ. ಹಾಗೇನೆ ಆ ಕಾರಣಕ್ಕೋಸ್ಕರ ಅವನು ಸಾಯೋವರೆಗೂ ಅವನಿಗೆ ಮುಕ್ತಿ ಇಲ್ಲ ಅಂತ. ಜಾರಾ ಕೂಡ ಕನ್ವಿನ್ಸ್ ಮಾಡ್ತಿದ್ಲು ನಿನ್ನ ತಪ್ಪೇನಿಲ್ಲ, ನೀನು ಆ ವಿಷಯದಿಂದ ದೂರ ಇರುವಂತ. ಈಗ ಇನ್ನೊಂದು ಕಡೆ ನಾವು ನೋಡ್ತೀವಿ ಗಿಬ್ರಾನ್ ಕಾಲ್ ಮಾಡಿರ್ತಾನೆ ಕಮಿಷನರ್ ಗೆ. ಅವರು ಕೊಟ್ಟಿರ್ತಾರೆ 7 ದಿನಗಳನ್ನ ಈ ಇನ್ವೆಸ್ಟಿಗೇಷನ್ ಅನ್ನ ಮಾಡೋದಕ್ಕೆ. ಮತ್ತೆ 7 ದಿನಗಳಲ್ಲಿ ಪ್ರೂಫ್ ಸಿಗದಿದ್ರೆ ಈ ಕೇಸ್ ಅನ್ನ ಬಂದ್ ಮಾಡ್ತಾರೆ. ಗಿಬ್ರಾನ್ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾನೆ ಆ ಕಿಲ್ಲರ್ ಅನ್ನ ನಾನು ಹಿಡಿತೀನಿ ಅಂತ.
ಅಲ್ಲಿಂದ ಗಿಬ್ರಾನ್ ಟೀಮ್ ಅನ್ನ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾನೆ. ಎಲ್ಲರನ್ನು ಕೂಡ ಒಂದೊಂದು ಡೈರೆಕ್ಷನ್ ಗೆ ಕಳಿಸ್ಬಿಡ್ತಾನೆ. ಈಚೆಯಿಂದ ಝಾರಾ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಕಂಟಿನ್ಯೂ ಮಾಡ್ತಾಳೆ. ಇಲ್ಲಿ ಗಿಬ್ರಾನ್ ಮೊದಲನೇದಾಗಿ ಸಿಸಿಟಿವಿ ಫುಟೇಜ್ ಇಂದ ಯಾವ್ದೆಲ್ಲ ಕಾರ್ ಹೋಗಿತ್ತು ಅನ್ನೋದನ್ನ ಟ್ರ್ಯಾಕ್ ಮಾಡ್ತಾನೆ. ಮತ್ತೆ ಅದರಲ್ಲಿ ಒಂದು ನಂಬರ್ ಪ್ಲೇಟ್ ಸಂಶಯ ಆಗುತ್ತೆ. ಅದೇ ಈ ನಂಬರ್ ಪ್ಲೇಟ್ KL55 ಅನ್ನೋದು. ಇವನು ಕೊರಿಯರ್ ಅನ್ನ ಡೆಲಿವರ್ ಮಾಡ್ತಾನೆ. ಬಟ್ ಇವನನ್ನ ಹಿಡಿದು ಮಾತುಕತೆ ಮಾಡಿದಾಗ ಗೊತ್ತಾಯ್ತು ಇವನಂತೂ ನಿರಪರಾಧಿ. ಯಾಕಂದ್ರೆ ಆ ಸೀರಿಯಲ್ ಕಿಲ್ಲರ್ ಇದೇ ರೀತಿಯ ನಂಬರ್ ಪ್ಲೇಟ್ ಅನ್ನ ಹಾಕಿ ಕದ್ದು ಹಾಕಿದ್ದ. ಬಟ್ ಅದಂತೂ ಫೇಕ್ ಆಗಿತ್ತು. ಸೊ ಹಾಗಾದ್ರೆ ನಮ್ಗೆ ಗೊತ್ತಾಯ್ತು ಸೀರಿಯಲ್ ಕಿಲ್ಲರ್ ಅಂತೂ ಫೇಕ್ ನಂಬರ್ ಪ್ಲೇಟ್ ಅನ್ನ ಯೂಸ್ ಮಾಡ್ತಿದ್ದಾನೆ. ಸೊ ಇದೊಂದು ಪಾಯಿಂಟ್ ಇವನ ಕೈಗೆ ಸಿಕ್ಕಿದೆ. ಆದ್ರೆ ಒಂದು ಆಲೋಚನೆಗೆ ಬರ್ತಿಲ್ಲ. ಈಗ ಸತ್ತಿರುವಂತ 3 ಜನರು ಕೂಡ ಡಿಪ್ರೆಷನ್ ಅಲ್ಲಿ ಇದ್ರು. ಆದ್ರೆ ಕಿಲ್ಲರ್ ನಿಗೆ ಅದು ಹೇಗೆ ಗೊತ್ತಾಯ್ತು ಅಂದ್ರೆ ಇದರ ಅರ್ಥ ಏನಂದ್ರೆ ಯಾವುದೋ ಹಾಸ್ಪಿಟಲ್ ನಿಂದ ರೋಗಿಗಳ ಡೀಟೇಲ್ಸ್ ಲೀಕ್ ಆಗಿದೆ. ಸೊ ಇಮಿಡಿಯೇಟ್ ಆಗಿ ಥೆರಪಿಸ್ಟ್, ಡಾಕ್ಟರ್ಸ್ ಎಲ್ಲರನ್ನು ಕೂಡ ಕರೆಸ್ತಾರೆ. ಗಿಬ್ರಾನ್ ಇಲ್ಲಿ ಕೇಳ್ತಾನೆ ರೋಗಿಗಳ ಡೀಟೇಲ್ಸ್ ಯಾಕೆ ಲೀಕ್ ಆಗ್ತಿದೆ? ನೀಟ್ ಪೇಪರ್ ಅಂತೂ ಲೀಕ್ ಆಗ್ತಿದೆ, ಬಟ್ ಇದ್ಯಾಕೆ? ಡಾಕ್ಟರ್ಸ್ ಹೇಳ್ತಾರೆ ನಾವ್ ಯಾರಿಗೂ ಕೂಡ ಪೇಷಂಟ್ಸ್ ನದು ಡೇಟಾವನ್ನ ಶೇರ್ ಮಾಡ್ಲಿಲ್ಲ. ನಮ್ಮಲ್ಲಿ ಕಂಪ್ಲೀಟ್ ಸೆಕ್ಯೂರಿಟಿ ಇದೆ. ಯಾರೋ ಹೊರಗಿನಿಂದ ಬಂದು ಲೀಕ್ ಮಾಡಿರ್ಬೋದು. ಈಗಂತೂ ಹಾಸ್ಪಿಟಲ್ ನ ಸ್ಟಾಫ್ಸ್ ಅನ್ನು ಕೂಡ ಕರೀತಾರೆ. ಎಲ್ಲರನ್ನ ಮೀಟ್ ಮಾಡಿದ್ರು ಕೂಡ ಉತ್ತರ ಅದೇ. ಎಲ್ರು ಹೇಳ್ತಾರೆ ಡೇಟಾವನ್ನ ಲೀಕ್ ಮಾಡ್ಲಿಲ್ಲ ಅಂತ. ಮತ್ತೆ ಈಗಲೇ ನಮ್ಗೆ ತೋರಿಸ್ತಾರೆ ಒಂದು ಫ್ಲಾಶ್ ಬ್ಯಾಕ್ ಅನ್ನ. ಇಲ್ಲಿ ಹೇಗೆ ಸೈಲೆಂಟ್ ಆಗಿ ಸೀರಿಯಲ್ ಕಿಲ್ಲರ್ ಡಿಪ್ರೆಷನ್ ಅಲ್ಲಿ ಇರುವಂತಹ ವ್ಯಕ್ತಿಗಳನ್ನ ಕೊಲ್ತಿದ್ದ ಅಂತ. ಬೇಸಿಕಲಿ ಯಾರೆಲ್ಲ ಡಿಪ್ರೆಷನ್ ಅಲ್ಲಿ ಇರ್ತಾರೆ ಅವರಿಗೆ ಲಿಫ್ಟ್ ಕೇಳೋದಕ್ಕಂತ ದಾರಿಯಲ್ಲಿ ಬರ್ತಾ ಇದ್ದ. ಯಾರಾದ್ರೂ ಬೇಜಾರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅವರಿಗೆ ಲಿಫ್ಟ್ ಕೊಡ್ತಾನೆ. ಸಾಮಾನ್ಯವಾಗಿ ಅಪರಿಚಿತರ ಗಾಡಿ ಅಂದ್ರೆ ಹತ್ತೋದಕ್ಕೆ ಹೆಸಿಟೇಟ್ ಮಾಡ್ತಾರೆ. ಆದ್ರೆ ಈ ಸೀರಿಯಲ್ ಕಿಲ್ಲರ್ ಅಂತೂ ನಂಬಿಕೆನ ಗೆಲ್ತಾ ಇದ್ದ. ಹಾಗಾಗಿ ಅವನ ಕಾರ್ಗೆ ಹತ್ತುತ್ತಾ ಇದ್ರು. ಅವನ ಅಲ್ಲಿಂದ ಎಷ್ಟು ದೂರಕ್ಕೆ ಕರ್ಕೊಂಡೋಗಿ ಹೆವಿ ಡ್ರಗ್ ಅನ್ನ ಅವರ ಮೇಲೆ ಪ್ರಯೋಗ ಮಾಡಿ ಅವರನ್ನ ಕೊಲ್ತಾ ಇದ್ದ. ಇನ್ನೊಂದು ಕಡೆ ಝಾರಾನಿಗೆ ಜಿಯಾನ ಲಾಸ್ಟ್ ವಾಯ್ಸ್ ನೋಟ್ ನೆನಪಾಗುತ್ತೆ. ಅದನ್ನ ಡೈಲಿ ಕೇಳ್ತಾ ಇದ್ದಾಗ ಒಂದು ದಿನ ಕನ್ಫರ್ಮ್ ಆಗುತ್ತೆ. ವಾಯ್ಸ್ ನೋಟ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರದೋ ನಾಯ್ಸ್ ಕೇಳ್ತಿದೆ. ಸೊ ಈ ಆಡಿಯೋನ ಕರೆಕ್ಟ್ ಆಗಿ ಎನ್ಹಾನ್ಸ್ ಮಾಡಿದ್ರೆ ಅಲ್ಲಿದ್ದಂತ ವ್ಯಕ್ತಿ ಯಾರು ಅಂತ ಗೊತ್ತಾಗಬಹುದು ಅಂತ ಹೋಗ್ತಾರೆ. ಅವಳ ಜೊತೆಗೆ ಆಲ್ಬಿ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾನೆ. ಈಚೆ ಕಡೆಯಿಂದ ಗಿಬ್ರಾನ್ ಅಂತೂ ಹಾಸ್ಪಿಟಲ್ ನ ಅಟೆಂಡರ್ ನ ಬಳಿಗೆ ಬರ್ತಾನೆ. ಯಾಕಂದ್ರೆ ಹಾಸ್ಪಿಟಲ್ ನವರಂತೂ ಬೇಕಾದಷ್ಟು ಹಣ ಮಾಡ್ತಾರೆ. ಆದ್ರೆ ಅಟೆಂಡರ್ ಗಳು ಸಪರೇಟ್ ಆಗಿ ಹಣ ಮಾಡೋದಕ್ಕೆ ಲಂಚ ಕೂಡ ತಗೊಳ್ತಾರೆ. ಇವರಿಗೆ ಪೊಲೀಸ್ ನೋಡಿದ ತಕ್ಷಣ ಬಾಯಿಗೆ ಬೀಜ ಬರುತ್ತೆ. ಹಾಗಾಗಿ ಎಲ್ಲಾ ವಿಷಯವನ್ನು ಕೂಡ ಹೇಳ್ಬಿಡ್ತಾರೆ. ಸ್ವಲ್ಪ ತಿಂಗಳ ಹಿಂದೆ ಒಬ್ಬ ವ್ಯಕ್ತಿ ಹಾಸ್ಪಿಟಲ್ ಗೆ ಬಂದಿದ್ದ. ಅವನು ನಮ್ಮ ಹತ್ರ ಒಂದು ಲಿಸ್ಟ್ ಕೇಳಿದ. ಅದೇನಂದ್ರೆ ಯಾರೆಲ್ಲ ನಿಮ್ಮ ಹಾಸ್ಪಿಟಲ್ ಗೆ ಡಿಪ್ರೆಷನ್ ಆಗಿ ಬಂದಿದ್ರು ಅಂತ. ಅದನ್ನ ನಾವು ಹೇಳಿದ್ವಿ. ಅದರ ಬದಲಾಗಿ ನಮ್ಗೆ ಹಣ ಕೊಟ್ಟಿದ್ದ. ಸೊ ಹಣದಾಸೆಗೋಸ್ಕರ ಎಲ್ಲ ಹೇಳ್ಬಿಟ್ರು. ಬಟ್ ಇಲ್ಲಿ ಗಿಬ್ರಾನ್ ಕೇಳ್ತಾನೆ ಅವನದ್ದು ನಿಮ್ಮ ಹತ್ರ ಯಾವ್ದಾದ್ರು ಫೋಟೋ ಇದೆಯಾ ಅಂತ. ಹಾಗಾಗಿ ಈ ಒಂದು ಫೋಟೋವನ್ನ ತೋರಿಸ್ತಾರೆ. ಇದರಲ್ಲಿ ಅವನ ಮುಖ ಅಷ್ಟು ಕ್ಲಿಯರ್ ಇಲ್ಲ. ಆದ್ರೆ ಈ 3 ಜನ ಅಟೆಂಡರ್ಸ್ ಅನ್ನು ಹಿಡ್ಕೊಂಡು ಆ ವ್ಯಕ್ತಿ ಯಾವ ರೀತಿ ನೋಡೋದಕ್ಕಿದ್ದ ಅಂತ ಸ್ಕೆಚ್ ಮಾಡಬಹುದು ತಾನೆ. ಅದಕ್ಕೋಸ್ಕರ ಸ್ಕೆಚ್ ಮಾಡೋದಕ್ಕೆ ಕರೆಸ್ತಾನೆ. ಇನ್ನೊಂದು ಕಡೆ ಝಾರಾ ಅಂತೂ ಅವನ ಫೈನಲ್ ವಾಯ್ಸ್ ನೋಟ್ ನದು ಎನ್ಹಾನ್ಸ್ ಮಾಡಿದಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ವಾಯ್ಸ್ ಕೇಳುತ್ತೆ. ಮತ್ತೆ ಈ ವ್ಯಕ್ತಿಯ ವಾಯ್ಸ್ ಎಲ್ಲೋ ಕೇಳ್ದಾಗಿದೆ ಅಂತ ಹೇಳ್ತಾಳೆ. ಅಂಡ್ ಫೈನಲಿ ನಮ್ಮ ಕಣ್ಣೆದುರಲ್ಲಿ ಸೀರಿಯಲ್ ಕಿಲ್ಲರ್ ಕಾಣ್ತಾನೆ. ಇವನ ಹೆಸರು ಪ್ರಸಾದ್ ಅಂತ. ಅವನ ಮನೆಯಲ್ಲಿ ಅಂತೂ ತುಂಬಾನೇ ಕೊಳಕಾಗಿರುತ್ತೆ ರೂಮ್ ಗಳೆಲ್ಲ. ಹಾಗಾಗಿ ಅವನಿಗೆ ಒಂದು ಹಾಸ್ಟೆಲ್ ಅಲ್ಲಿ ಬದುಕ್ತಾ ಇದ್ದಾನೆ. ಇನ್ನೊಂದು ಕಡೆ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇಬ್ರು ತಂದೆ ತಾಯಿಗಳು ಬರ್ತಾರೆ. ಮತ್ತೆ ಹೇಳ್ತಾರೆ ತನ್ನ ಮಗ ಬೇಸಿಲ್ ಕಾಣೆಯಾಗಿದ್ದಾನೆ ಅಂತ. ಮತ್ತೆ ಗಾಯ್ಸ್ ಇವನು ಕೂಡ ಡಿಪ್ರೆಷನ್ ನ ಪೇಷಂಟ್ ಆಗಿದ್ದ. ಗಿಬ್ರಾನ್ ಗೆ ಇದನ್ನೆಲ್ಲ ನೋಡಿದಾಗ ಅಂದಾಜಾಗುತ್ತೆ ಮೋಸ್ಟ್ಲಿ ಕಿಲ್ಲರ್ ಅಂತೂ ನನ್ನನ್ನೇ ನೆಕ್ಸ್ಟ್ ಟಾರ್ಗೆಟ್ ಮಾಡ್ತಾನೆ ಅಂತ. ಅಂಡ್ ಅವನಿಗೆ ಸ್ಕೆಚ್ ಕೂಡ ಸಿಕ್ಕಿರುತ್ತೆ ಪ್ರಸಾದ್ ನದು. ಸೇಮ್ ಟು ಸೇಮ್ ಅದೇ ಲುಕಿಂಗ್ ಇದ್ದಾನೆ. ಹಾಗಾಗಿ ಅವನ ಅಡ್ರೆಸ್ ಅನ್ನ ಹುಡುಕ್ತಾನೆ. ಸೊ ಅಲ್ಲಿಂದ ಸೀದಾ ಗಿಬ್ರಾನ್ ಅಂತೂ ಪ್ರಸಾದ್ ನ ಮನೆಗೆ ಹೋದ್ರೆ ಮನೆಯಲ್ಲಿ ಅಂತೂ ಪ್ರಸಾದ್ ಇಲ್ವೇ ಇಲ್ಲ. ಆದ್ರೆ ಅವನ ಮನೆಯಲ್ಲಿ ತುಂಬಾನೇ ಡಾಕ್ಯುಮೆಂಟ್ಸ್ ಗಳು ಕಾಣುತ್ತವೆ. ಯಾವ್ದೆಲ್ಲ ಪೇಷಂಟ್ ಸತ್ತಿದ್ರು ಅವರ ಬಗ್ಗೆ. ಈ ಡಾಕ್ಯುಮೆಂಟರಿ ನೋಡಬಹುದು. ತುಂಬಾ ಜನರ ಹೆಸರನ್ನ ಬರ್ದಿದ್ದಾನೆ, ಎಸ್ಪೆಷಲಿ ರೋಗಿಗಳದ್ದು. ಆದ್ರೆ ಅವನು ಎಲ್ಲ ರೋಗಿಗಳನ್ನ ಕೊಲ್ಲೋದಿಲ್ಲ. ಸ್ಪೆಸಿಫಿಕ್ ಆಗಿ ಕೆಲವರನ್ನ ಮಾತ್ರ ಕೊಲ್ತಾನೆ. ಸೊ ಗಿಬ್ರಾನ್ ಅಂತೂ ಎಲ್ಲಾ ಪೊಲೀಸರಿಗೂ ಆರ್ಡರ್ ಕೊಡ್ತಾನೆ ಆದಷ್ಟು ಬೇಗ ಅವನನ್ನ ಹಿಡಿಬೇಕು ಅಂತ. ಮತ್ತೆ ಹೀಗೇನೆ ಗೊತ್ತಾಗುತ್ತೆ ಆ ಒಬ್ಬ ಬೇಸಿಲ್ ಅನ್ನೊಬ್ಬ ಸತ್ತಿದ್ದಾನೆ ಅಂತ ಗೊತ್ತಾಯ್ತಲ್ವಾ. ಅವನು ಲಾಸ್ಟ್ ಟೈಮ್ ಎಲ್ಲಿದ್ದ ಅಂತ. ಸ್ವಲ್ಪ ರಾತ್ರಿ ಹೊತ್ತಾದಾಗ ಗೊತ್ತಾಗುತ್ತೆ. ಒಬ್ಬ ಹೇಳ್ತಾನೆ ಕಾಲ್ ಮಾಡಿ ಪ್ರಸಾದ್ ಸೀರಿಯಲ್ ಕಿಲ್ಲರ್ ಈಗ ಹಾಸ್ಟೆಲ್ ಅಲ್ಲಿ ಇದ್ದಾನೆ ಅಂತ. ಪೊಲೀಸ್ ನ ಪೂರ್ತಿ ಟೀಮ್ ಹಾಸ್ಟೆಲ್ ಗೆ ಬರುತ್ತೆ ಗ್ಯಾಂಗ್ ಇಟ್ಕೊಂಡು. ಮೊದಲಿಗೆ ಬಂದು ಹಾಸ್ಟೆಲ್ ನ ವಾರ್ಡನ್ ಹತ್ರ ಮಾತಾಡಿಸ್ತಾರೆ. ಬಟ್ ಅವನಂತೂ ಉತ್ತರನೇ ಕೊಡೋದಿಲ್ಲ. ಸೊ ಕೋಪದಲ್ಲಿ ಗಿಬ್ರಾನ್ ಅಂತೂ ಅಲ್ಲಿದ್ದಂತ ವಿಂಡೋಗಳನ್ನ ಒಡೆದಾಕ್ತಾನೆ. ಈ ಸೌಂಡ್ ಅನ್ನ ಕೇಳಿ ಹಾಸ್ಟೆಲ್ ನಲ್ಲಿ ಇದ್ದಂತ ಎಲ್ಲಾ ಹುಡುಗರು ಹೊರಗಡೆ ಬರ್ತಾರೆ. ಅವರೆಲ್ಲರ ನಡುವೆಯಲ್ಲಿ ಪ್ರಸಾದ್ ಕೂಡ ಇದ್ದಾನೆ. ಪ್ರಸಾದ್ ನಿಗೆ ಇಲ್ಲಿ ಪೊಲೀಸನ್ನ ನೋಡಿ ಟೆನ್ಷನ್ ಆಗುತ್ತೆ. ಹಾಗಾಗಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಹಿಂದಿನ ರೂಟ್ ನಿಂದ. ಬಟ್ ಗಿಬ್ರಾನ್ ಅದನ್ನ ಗಮನಿಸ್ತಾನೆ. ಅವನು ಕೂಡ ಬೈಕ್ ಅಲ್ಲಿ ಚೇಸ್ ಮಾಡ್ತಾ ಬರ್ತಿದ್ದಾನೆ. ಹೀಗೆ ಚೇಸಿಂಗ್ ಆಗ್ತಾ ಫೈನಲಿ ರೂಟ್ ಅನ್ನ ಚೇಂಜ್ ಮಾಡಿ ಎಸ್ಕೇಪ್ ಆಗ್ಬಿಟ್ಟ ಇಲ್ಲಿಂದ ಪ್ರಸಾದ್. ಅವನದೊಂದು ಗ್ಯಾಂಗ್ ನ ಬಳಿಗೆ ಬಂದು ಹೇಳ್ತಾನೆ ಪೊಲೀಸರು ನನ್ನನ್ನ ಹಿಡಿಯೋದಕ್ಕೆ ಬಂದಿದ್ದಾರೆ. ಅಂಡ್ ಸ್ವಲ್ಪ ಹೊತ್ತಿನಲ್ಲೇ ಇಲ್ಲಿಗೆ ಗಿಬ್ರಾನ್ ಕೂಡ ಬಂದ್ಬಿಟ್ಟ. ಇವನ ಗ್ಯಾಂಗ್ ನವರು ಎಲ್ರು ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಬಟ್ ಇಲ್ಲಿ ಪೊಲೀಸ್ ಅಂತೂ ಎಲ್ರನ್ನ ಹೊಡೆದಾಕ್ಬಿಡ್ತಾನೆ. ಅಂಡ್ ಫೈನಲಿ ಪ್ರಸಾದ್ ಅನ್ನು ಕೂಡ ಕಟ್ಟಿ ಹಾಕ್ತಾನೆ. ಈಗ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಬಂದು ಇವನ ಹತ್ರ ವಿಚಾರಣೆ ಮಾಡ್ತಾನೆ. ಇಲ್ಲಿ ಪ್ರಸಾದ್ ಹೇಳೋದೇನಂದ್ರೆ ಇಷ್ಟೆಲ್ಲ ಏನು ಮರ್ಡರ್ ಆಯ್ತು, ಅದ್ರ ಹಿಂದೆ ನಾನಿಲ್ಲ. ಗಿಬ್ರಾನ್ ಹೇಳ್ತಾನೆ ನಿನ್ನಂತ ಎಷ್ಟು ಕಳ್ಳರನ್ನ ನಾನು ನೋಡ್ಲಿಲ್ಲ. ಸತ್ಯ ಒಪ್ಪು, ಇಲ್ಲಾಂದ್ರೆ ಇನ್ನೂ ಕೂಡ ಕೆಟ್ಟದಾಗೆ ನೀನು ಪೆಟ್ ತಿಂತೀಯ ಅಂತ. ಸೊ ಇದನ್ನೆಲ್ಲ ಕೇಳಿ ಪ್ರಸಾದ್ ಹೇಳಿ ಬಿಡ್ತಾನೆ ಎಲ್ಲ ಸತ್ಯವನ್ನ. ನಿಜವಾಗಿ ಕೊಲೆ ಮಾಡ್ತಿದ್ದದ್ದು ಅವನಲ್ಲ, ಬದಲಾಗಿ ಆ ಒಂದು ಸಾಯುವಂತ ಪಾಯ್ಸನಸ್ ಡ್ರಗ್ಸ್ ಏನಿದೆ ಅದನ್ನ ಮಾರಾಟ ಮಾಡ್ತಿದ್ದದ್ದು ಇವನೇ. ಅದಕ್ಕೋಸ್ಕರ ಇವನು ಪೊಲೀಸನ್ನ ನೋಡಿ ಹೆದರ್ತಾ ಇದ್ದ. ಇದಕ್ಕೆ ಗಿಬ್ರಾನ್ ಕೇಳ್ತಾನೆ ಅಷ್ಟು ಜನ ಸ್ಟೂಡೆಂಟ್ಸ್ ನದ್ದೆಲ್ಲ ಪೇಷಂಟ್ಸ್ ನದ್ದೆಲ್ಲ
ಗೊತ್ತಿಲ್ಲಲ್ಲ ಯಾಕೆ ಡಾಟಾವನ್ನ ಕದ್ದಿದ್ದೆ. ಪ್ರಸಾದ್ ಹೇಳ್ತಾನೆ ಯಾರೊಬ್ಬ ಅಪರಿಚಿತ ವ್ಯಕ್ತಿ ಬಂದು ನಂಗೆ ಕಿರಿಕಿರಿ ಮಾಡ್ತಿದ್ದ, ಮತ್ತೆ ಯಾರೆಲ್ಲ ಪೇಷಂಟ್ ಗಳು ಬರ್ತಿದ್ದಾರೆ ಅವರದ್ದು ಡೇಟಾವನ್ನ ಕೇಳ್ತಿದ್ದ. ಸೊ ಅವನಂತೂ ಬೆದರಿಕೆ ಎಲ್ಲ ಹಾಕ್ತಿದ್ದ. ಹಾಗಾಗಿ ಸೈಲೆಂಟ್ ಆಗಿ ಹಾಸ್ಪಿಟಲ್ ಗೆ ಬಂದು ಸ್ಟಾಫ್ ಗಳೆಲ್ಲ ಹತ್ರ ಮಾತಾಡಿ ಮತ್ತೆ ಅಟೆಂಡರ್ ಹತ್ರ ಮಾತಾಡಿ ಡೇಟಾವನ್ನ ಲೀಕ್ ಮಾಡ್ತಿದ್ದ. ಎಸ್ಪೆಷಲಿ ಹಾಸ್ಪಿಟಲ್ ನ ಕಬರ್ಡ್ ಅಲ್ಲಿ ಹಾಕಿದ್ದ. ಮತ್ತೆ ಇದರ ಬದಲಾಗಿ ಹಣ ಕೂಡ ನಮ್ಗೆ ಕೊಡ್ತಿದ್ದ. ಅವನ ಜೊತೆ ಇವನು ಕೆಲಸ ಎಷ್ಟು ಸಮಯಗಳಿಂದ ಮಾಡ್ತಿದ್ದಾನೆ, ಆದ್ರೆ ಅವನ ಮುಖ ಇಷ್ಟರವರೆಗೂ ನೋಡ್ಲಿಲ್ಲ ಅಂತ ಹೇಳ್ತಾನೆ. ಗಿಬ್ರಾನ್ಗೆ ಅಂತೂ ಇವನ ಮಾತಲ್ಲಿ ನಂಬಿಕೆ ಬರ್ತಿಲ್ಲ. ಆದ್ರೆ ಯಾವಾಗ ಅವನು ಸಿಸಿಟಿವಿಯನ್ನ ಚೆಕ್ ಮಾಡ್ತಾನೆ, ಆ ಕಬೋರ್ಡ್ ನ ಬಳಿ ಇದ್ದಂತ ಫುಟೇಜ್ ಅಲ್ಲಿ ಕ್ಲಿಯರ್ ಆಗುತ್ತೆ ಪ್ರಸಾದ್ ಜಸ್ಟ್ ಆ ಜಾಗದಲ್ಲಿ ಇಡ್ತಿದ್ದ, ಅವನು ಹೊರಗಡೆ ಹೋಗ್ಲೇ ಇಲ್ಲ ಅಂತ. ಅಂದ್ರೆ ನಿಜವಾದ ಮಾಸ್ಟರ್ ಮೈಂಡ್ ಯಾರೋ ಬೇರೆ. ಈಗ ವಾಪಸ್ ಪೊಲೀಸ್ನವರು ಅವನನ್ನ ಹುಡುಕಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದೇ ಟೈಮ್ ಅಲ್ಲಿ ಝಾರಾ ತನ್ನ ಬಾಯ್ ಫ್ರೆಂಡ್ ಆಲ್ಬಿಯನ್ನ ಮೀಟ್ ಆಗೋದಕ್ಕೆ ಬಂದಿದ್ಲು. ಆದ್ರೆ ಟ್ರಾಫಿಕ್ ಎಲ್ಲ ಆಗಿದೆ, ಜನಗಳೆಲ್ಲ ಗುಂಪು ಕಟ್ಟಿದ್ದಾರೆ. ಇದನ್ನ ನೋಡಿ ಶಾಕ್ ಆಗ್ತಾಳೆ. ಬಟ್ ನೋಡ್ದಾಗ ಗೊತ್ತಾಗುತ್ತೆ ಆಲ್ಬಿಯ ಮನೆಯಲ್ಲಿ ಆಲ್ಬಿ ಸತ್ ಬಿಟ್ಟಿದ್ದಾನೆ. ಝಾರಾನಿಗೆ ತುಂಬಾನೇ ಶಾಕ್ ಆಗುತ್ತೆ. ಮತ್ತೆ ಇನ್ನೊಂದು ಇಲ್ಲಿ ವಿಚಿತ್ರ ಏನಂದ್ರೆ ಮೊದಲ 3 ಕೇಸಸ್ ಅಲ್ಲಿ ಅವರೇ ಆತ್ಮಹತ್ಯೆ ಮಾಡಿದ ರೀತಿಯಲ್ಲಿ ಸತ್ತಿದ್ರು. ಆದ್ರೆ ಈ ಕೇಸಲ್ಲಿ ಆಲ್ಬಿಯನ್ನ ಚುಚ್ಚಿ ಕೊಂದ ರೀತಿ ಕಾಣ್ತಿದೆ. ಈ ವಿಷಯವನ್ನ ಒಬ್ಬ ಪೊಲೀಸ್ ಗಿಬ್ರಾನ್ಗೆ ಹೇಳ್ತಾನೆ. ಇಲ್ಲಿ ಗಿಬ್ರಾನ್ ತಿಳ್ಕೊಳ್ತಾನೆ ಮೋಸ್ಟ್ಲಿ ಈ ಕೇಸಿಗೆ ಮತ್ತೆ 3 ಮುಂಚೆ ಆಗಿದ್ದಂತ ಕೇಸ್ಗೆ ಯಾವುದೇ ಕನೆಕ್ಷನ್ ಇಲ್ಲ ಅಂತ. ಸೊ ಇದೆಲ್ಲಾಗಿ ಬೇಸತ್ತು ಹೋಗಿದ್ದಾಳೆ ಝಾರಾ. ಆದ್ರೆ ಇನ್ವೆಸ್ಟಿಗೇಷನ್ ಇನ್ನು ಕಂಟಿನ್ಯೂ ಮಾಡ್ತಿದ್ದಾಳೆ. ಈಗ ಒಂದು ಜಾಗವನ್ನು ವಿಸಿಟ್ ಮಾಡ್ತಾಳೆ. ಅಲ್ಲಿ ಡಾಕ್ಯುಮೆಂಟ್ ಸಿಗುತ್ತೆ 10 ವರ್ಷ ಹಿಂದಿನ ಕೇಸ್ ನದ್ದು. ಅಲ್ಲಿ ಕೂಡ ಇದೇ ರೀತಿ ಒಬ್ಳು ಸತ್ತಿದ್ಲಂತೆ. ಅವಳ ಹೆಸರು ಮೀರಾ ಅಂತ. ಇದರ ಪ್ರಕಾರ ಝಾರಾ ಅಂತೂ ಮೀರಾನ ತಂದೆ ಬಳಿಗೆ ಹೋಗ್ತಾಳೆ. ಮೀರಾನ ತಂದೆ ಪರ್ಮಿಷನ್ ಇಂದ ಮನೆಯನ್ನು ಚೆಕ್ ಮಾಡಿದಾಗ ಕೆಲವೊಂದು ರಿಸರ್ಚ್ ಪೇಪರ್ ಮತ್ತೆ ನೋಟ್ ಸಿಗುತ್ತೆ. ಇದರಲ್ಲಿ ಗೊತ್ತಾಗುತ್ತೆ ಮೀರಾನು ಯಾರು ಹೆಂಗ್ಸಿದ್ಲು, ಅವಳು ಆಫ್ಟರ್ ಡೆತ್ ನ ಬಗ್ಗೆ ರಿಸರ್ಚ್ ಮಾಡ್ತಿದ್ಲು. ಅಂದ್ರೆ ಸಾವಿನ ನಂತರ ಏನಾಗುತ್ತೆ ಅನ್ನೋದರ ಬಗ್ಗೆ. ಹೀಗೆ ಎಲ್ಲ ಬುಕ್ ಗಳನ್ನ ಎಲ್ಲ ಡೀಟೇಲ್ ಅನ್ನ ತಗೊಂಡು ಮನೆಯಲ್ಲಿ ಓದ್ತಾಳೆ. ಗಿಬ್ರಾನ್ ಕೂಡ ಇನ್ವೆಸ್ಟಿಗೇಷನ್ ಅಲ್ಲಿ ಬಿಸಿ ಆಗಿದ್ದಾನೆ. ಅವನು ಯಾರನ್ನೆಲ್ಲ ಹುಡುಕ್ತಾ ಇದ್ದ ಎಲ್ರಿಗೂ ಕೂಡ ಆ ಒಬ್ಬ ವ್ಯಕ್ತಿಯ ಬಗ್ಗೆ ಗೊತ್ತಿದೆ, ಆದ್ರೆ ಅವನ ಮುಖ ಹೇಗಿದೆ ಅನ್ನೋದು ಗೊತ್ತಿಲ್ಲ. ಹೀಗೆ ನಕ್ಷೆ ಮೇಲೆ ನಕ್ಷೆ ಮಾಡಿದ್ದಾನೆ. ದಿನಕ್ಕೊಂದು ಪೇಪರ್ ನಲ್ಲಿ ಒಂದೊಂದು ನ್ಯೂಸ್ ಸಿಗ್ತಿದೆ, ಆದ್ರೆ ಅವನಂತೂ ಸಿಗ್ತಾನೆ ಇಲ್ಲ. ಅಂಡ್ ಇನ್ನೊಂದು ಕಡೆ ಈಗ ಝಾರಾ ಮೀರಾನ ಪ್ರೊಫೆಸರ್ ನ ಬಳಿಗೆ ಹೋಗ್ತಾಳೆ. ಇಲ್ಲಿ ಪ್ರೊಫೆಸರ್ ಹೇಳ್ತಾರೆ ಆ ಮೀರಾನ ಸ್ಟೂಡೆಂಟ್ ಯಾರಿದ್ಲು ಅವಳು ತುಂಬಾನೇ ಇಂಟೆಲಿಜೆಂಟ್ ಆಗಿದ್ಲು. ಅವಳಿಗೆ ತುಂಬಾನೇ ಇಂಟ್ರೆಸ್ಟ್ ಇತ್ತಂತೆ ರಿಸರ್ಚ್ ಮಾಡೋದ್ರಲ್ಲಿ. ಅಂದ್ರೆ ಸಾವಿನ ನಂತರ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಥಿಂಕಿಂಗ್ ಮಾಡ್ತಿದ್ಲು. ಆ ಒಂದು ಪ್ರಾಜೆಕ್ಟ್ ನಲ್ಲಿ ಕೆನಡಾದಲ್ಲಿ ಬಂದಿರುವಂತಹ ರಾಹುಲ್ ಅನ್ನೊಬ್ಬ ವ್ಯಕ್ತಿ ಕೂಡ ಹೆಲ್ಪ್ ಮಾಡಿದ್ದ. ಆದ್ರೆ ರಾಹುಲ್ ಅಂತ ಹೇಳಿದಾಗ ಝಾರಾನಿಗೆ ಶಾಕ್ ಆಗುತ್ತೆ. ಇನ್ನೊಂದು ಕಡೆ ಗಿಬ್ರಾನ್ ಕೂಡ ಅನಾಲಿಸಿಸ್ ಮಾಡುವಾಗ ಗೊತ್ತಾಗುತ್ತೆ ಈ ಕಿಲ್ಲರ್ ನಮ್ಮ ಊರಿನವನೇ ಅಂತ. ಇದಾದ್ಮೇಲೆ ಪೊಲೀಸ್ ಅಂತೂ ರಾಹುಲ್ ನ ಅಡ್ರೆಸ್ ಅನ್ನ ತಗೊಳ್ತಾರೆ. ಯಾಕಂದ್ರೆ ಝಾರಾ ಕೂಡ ಇನ್ಫಾರ್ಮ್ ಮಾಡಿದ್ಲು. ಮತ್ತೆ ಇವರಿಗೂ ಸಂಶಯ ಬಂದಿದೆ. ಹಾಗಾಗಿ ಎಲ್ಲ ಪೊಲೀಸ್ ಟೀಮ್ ಕಟ್ಟು ಬಂದಾಗ ರಾಹುಲ್ ಇಲ್ಲಿ ನಿಂತಿದ್ದ. ಅವನಿಗೆ ಎಲ್ಲ ವಿಷಯನೂ ಗೊತ್ತಾಗಿದೆ. ಸೊ ರಾಹುಲ್ ಅನ್ನ ಟೈಮ್ ಪಾಸ್ ಮಾಡಿಸ್ತಾ ಇದ್ದಾರೆ. ಅದೇ ಟೈಮ್ಗೆ ಗಿಬ್ರಾನ್ ಕೂಡ ಬಂದ್ಬಿಟ್ಟ. ಈ ರಾಹುಲ್ ಇರುವಂತ ಲ್ಯಾಬ್ ಏನಿದೆ ಇಲ್ಲಿಂದ ಎಲ್ಲ ಎವಿಡೆನ್ಸ್ ಅನ್ನು ಕೂಡ ಡೆಸ್ಟ್ರಾಯ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದ. ಗಿಬ್ರಾನ್ ಇಲ್ಲಿ ಕರೆಕ್ಟ್ ಟೈಮ್ಗೆ ಬಂದಿದ್ದಾನೆ. ಆದ್ರೆ ರಾಹುಲ್ ಅಂತೂ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಸೊ ಹಿಂದಿನಿಂದ ಬೈಕ್ ಅಲ್ಲಿ ಸ್ಪೀಡ್ ಆಗಿ ಹೋಗ್ತಿರುವಾಗ ಝಾರಾ ಕೂಡ ಕಾರನ್ನ ಹಿಡ್ಕೊಂಡು ಈ ದಾರಿಗೆ ಬರ್ತಿದ್ಲು. ಅವಳು ಕ್ರಾಶ್ ಮಾಡ್ಬಿಡ್ತಾಳೆ. ಹೀಗೆ ರಾಹುಲ್ ಅಲ್ಲಿ ಬಿದ್ದು ಬಿಡ್ತಾನೆ. ಗಿಬ್ರಾನ್ ಕೂಡ ಈ ಜಾಗಕ್ಕೆ ಬಂದು ಫೈಟ್ ಮಾಡ್ಬಿಡ್ತಾನೆ. ಇದರ ಪ್ರಕಾರ ರಾಹುಲ್ ಕೂಡ ಇಲ್ಲಿ ಬಿದ್ದ್ಬಿಟ್ಟ. ಮತ್ತೆ ರಾಹುಲ್ ನ ಲ್ಯಾಬೋರೇಟರಿಯಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅವನು ಕೆಲವೊಂದು ಸೈಂಟಿಫಿಕ್ ರೆಕಾರ್ಡ್ ಮತ್ತೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ದ ಅಂತ. ಇವನಿಗೂ ಕೂಡ ಅದೇ ಹುಚ್ಚಿತ್ತಂತೆ ರಿಸರ್ಚ್ ಮಾಡೋದು. ಅದೇನಂದ್ರೆ ಸಾವಿನ ನಂತರ ಏನಾಗುತ್ತೆ ಅಂತ. ಅವನಿಗೆ ಅದೊಂದು ಹುಚ್ಚು. ಸಾವಿನ ನಂತರ ಏನಾಗುತ್ತೆ ಅಂತ ಟೆಸ್ಟ್ ಮಾಡೋದಕ್ಕೆ ಎಕ್ಸ್ಪೆರಿಮೆಂಟ್ ಗೆ 3 ಜನರನ್ನ ಅವನು ತಗೊಂಡಿದ್ದ. ಅದರಲ್ಲೂ ಎಸ್ಪೆಷಲಿ ಆ 3 ಜನ ರೋಗಿಗಳನ್ನೇ ಯಾಕೆ ತಗೊಂಡ ಅಂದ್ರೆ ಅವರು ಮುಂಚೆನೆ ಡಿಪ್ರೆಷನ್ ಅಲ್ಲಿ ಇದ್ರು. ಅವರಿಗೆ ಜೀವನದಲ್ಲಿ ಜಿಗುಪ್ಸೆ ಬಂದಿತ್ತು. ಅವರು ಬದುಕಿ ಇನ್ನೇನು ಪ್ರಯೋಜನ ಅಂತೂ ಸಾಯೋದಕ್ಕೆ ಇಷ್ಟ ಇದೆ ತಾನೆ. ಹಾಗಾಗಿ ಅವರು ಸಾಯೋ ಜೊತೆಗೆ ಇವನ ಎಕ್ಸ್ಪೆರಿಮೆಂಟ್ ಆದ್ರೂ ಪಾಸ್ ಆಗ್ಲಿ ಅಂತ ಎತ್ಕೊಂಡ್ ಬಿಟ್ಟಿದ್ದ. ಹಾಗೇನೆ ಅವರನ್ನ ಹಿಡ್ಕೊಂಡ್ರೆ ಒಂದ್ ವೇಳೆ ಕೊಂದ್ರು ಕೂಡ ಯಾರಿಗೂ ಸಂಶಯ ಬರೋದಿಲ್ಲ. ಅಂಡ್ ರಾಹುಲ್ ಎಲ್ಲ ಎಕ್ಸ್ಪೋಸ್ ಮಾಡ್ಬಿಡ್ತಾನೆ ಅವನ ಬಗ್ಗೆನೆ. ಅವನೊಬ್ಬನೇ ಇದರಲ್ಲಿ ಇರ್ಲಿಲ್ಲ, ಅವನ ಜೊತೆ ಪಾರ್ಟ್ನರ್ ಕೂಡ ಇದ್ದ ಅಂತ. ಇಲ್ಲಿ ಗಿಬ್ರಾನ್ ಕೇಳ್ತಾನೆ ನಿನ್ನ ಪಾರ್ಟ್ನರ್ ಯಾರು ಅಂತ. ಆಗನೇ ನಾವೊಂದು ಫ್ಲಾಶ್ ಬ್ಯಾಕ್ ಅನ್ನ ನೋಡ್ತೀವಿ. 10 ವರ್ಷಗಳ ಹಿಂದೆ ಮೀರಾ, ಆಲ್ಬಿ ಮತ್ತೆ ರಾಹುಲ್ ಸಾವಿನ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಿದ್ರಂತೆ. ಮೀರಾನಿಗೂ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಆಗಿತ್ತಂತೆ. ಹಾಗಾಗಿ ಅವರು 3 ಜನ ಕೂಡ ಸೇರಿ ಒಂದು ಪವರ್ಫುಲ್ ಡ್ರಗ್ ಅನ್ನು ತಯಾರಿಸಿದ್ರು. ಇದನ್ನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಮೀರಾನ ಮೇಲೆ ಪ್ರಯೋಗ ಮಾಡಿದ್ರು. ಆದ್ರೆ ಎಕ್ಸ್ಪೆರಿಮೆಂಟ್ ಫೇಲ್ ಆಯ್ತು. ಈ ಕಾರಣದಿಂದಲೇ ಮೀರಾ ಸತ್ತಿದ್ದದ್ದು. ಕೊನೆಗೆ ಆಲ್ಬಿ ಮತ್ತೆ ರಾಹುಲ್ ಸೇರಿ ಅದನ್ನ ಆತ್ಮಹತ್ಯೆ ಅಂತ ಹೇಳಿ ಕೇಸ್ ಅನ್ನ ಚೇಂಜ್ ಮಾಡ್ಬಿಟ್ರು. ಬೈ ದ ವೇ ಗೈಸ್, ನಿಮ್ಗೆ ಆಲ್ಬಿ ಗೊತ್ತಿರೋ ಹಾಗೇನೆ ಝಾರಾನದ್ದು ಬಾಯ್ ಫ್ರೆಂಡ್. ಸೊ ಇದೆಲ್ಲ ನಡೆದಿತ್ತು ಫ್ಲಾಶ್ ಬ್ಯಾಕ್ ಅಲ್ಲಿ ಅಷ್ಟೇ ಅಲ್ಲ. ಆಲ್ಬಿ ಮತ್ತೆ ರಾಹುಲ್ಗೆ ಹುಚ್ಚು ಜೋರಾಯ್ತು. ಇಷ್ಟೆಲ್ಲ ಡ್ರಗ್ ಅನ್ನ ಅವರು ಕಂಡು ಹಿಡಿದಿದ್ದಾರೆ ಅಂದ್ರೆ ಇನ್ನು ಕೂಡ ಸಾವಿನ ಬಗ್ಗೆ ನಾವು ರಿಸರ್ಚ್ ಮಾಡ್ಲೇಬೇಕು ಅಂತ ಹೇಳಿ ತುಂಬಾ ಜನ ಪೇಷಂಟ್ಸ್ ಗಳನ್ನ ಡಿಪ್ರೆಷನ್ ಅಲ್ಲಿ ಇರುವಂತವರನ್ನ ಯೂಸ್ ಮಾಡ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರು. ಹೀಗೆ ಒಬ್ಬೊಬ್ಬರನ್ನೇ ಕಿಡ್ನಾಪ್ ಮಾಡಿದ್ರು, ಒಬ್ಬೊಬ್ಬರಿಗೆ ಡ್ರಗ್ಸ್ ಕೊಟ್ರು. ಇಬ್ರು ಕೂಡ ತುಂಬಾ ನೀಟ್ ಆಗಿ ಅದನ್ನ ಮಾಡ್ತಾ ಇದ್ರು. ಅಂಡ್ ಈ ಎಕ್ಸ್ಪೆರಿಮೆಂಟ್ ಅನ್ನ ಜಿಯಾನ್ ಹತ್ರ ಮಾಡುವಾಗ ಜಿಯಾನ್ಗೆ ತನ್ನ ತಾಯಿಯನ್ನ ನೋಡಿದಾಗ ಆಯ್ತು. ಅಂದ್ರೆ ತನ್ನ ಸತ್ತ ತಾಯಿಯನ್ನ ನೋಡಿದಾಗ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ತನ್ನ ತಂದೆ ತಾಯಿಯ ಸಾವಿಗೆ ಅವನು ಕಾರಣ ಆಗಿದ್ದ. ಸೊ ಹೀಗೆಲ್ಲ ಖತರ್ನಾಕ್ ಆಗಿ ಕೆಲಸ ಮಾಡ್ತಿದ್ರು. ಟೈಮ್ಗೆ ಸರಿಯಾಗಿ ಎಲ್ಲೆಲ್ಗೂ ಬಂದು ಲೊಕೇಶನ್ ಅನ್ನ ಚೇಂಜ್ ಮಾಡಿ ಬಾಡಿಯನ್ನ ಎಲ್ಲೆಲ್ಲೋ ಹಾಕ್ಬಿಟ್ಟಿದ್ರು. ಸೊ ಇಷ್ಟೆಲ್ಲ ವಿಷಯ ಈಗ ಗೊತ್ತಾಗಿದೆ. ಈಗ ಗಿಬ್ರಾನ್ ಕೇಳ್ತಾನೆ, ನೀನು ಹೇಳಿದ ಪ್ರಕಾರ ಆಲ್ಬಿನಿನ ಪಾರ್ಟ್ನರ್ ಆಗಿದ್ದ, ಆದ್ರೆ ಅವನನ್ನ ಯಾಕೆ ಕೊಂದಿದ್ಯಾ? ಅಂಡ್ ಇದನ್ನ ಹೇಳೋದಕ್ಕೆ ಅವನು ಹೆಸಿಟೇಟ್ ಮಾಡ್ತಾನೆ. ಅಂಡ್ ನಮ್ಗೆ ಗೊತ್ತಾಗುತ್ತೆ ನಿಜವಾಗಿ ಅವನು ಆಲ್ಬಿಯನ್ನ ಕೊಂದ
ಕೊಂದದ್ದು ಅಲ್ವೇ ಅಲ್ಲ. ಇಲ್ಲಿ ನಮ್ಗೆ ದೊಡ್ಡ ಶಾಕಿಂಗ್ ಟ್ವಿಸ್ಟ್ ಗೊತ್ತಾಗುತ್ತೆ. ಫ್ಲಾಶ್ ಬ್ಯಾಕ್ ಅನ್ನ ನೋಡ್ತೀವಿ, ಮತ್ತೆ ಇಲ್ಲಿ ಗೊತ್ತಾಗುತ್ತೆ ಝಾರನಿಗೆ ಮುಂಚೆನೆ ಗೊತ್ತಿತ್ತು ಆಲ್ಬಿ ಅಂತೂ ಮೋಸ ಮಾಡ್ತಿದ್ದ ಅಂತ. ಅದೊಂದು ದಿನ ನಿಮ್ಗೆ ನೆನಪಿರ್ಬೋದು, ಅವಳು ಜಿಯಾನ್ ನ ಕೊನೆಯ ವಾಯ್ಸ್ ನೋಟ್ ಏನಿತ್ತು ಅದನ್ನ ಅನಲೈಸ್ ಮಾಡಿದ್ಲು. ಅದರಲ್ಲಿ ಗೊತ್ತಾಗಿತ್ತು ಬ್ಯಾಕ್ ಗ್ರೌಂಡ್ ಅಲ್ಲಿ ಒಬ್ಬ ವ್ಯಕ್ತಿ ಮಾತಾಡ್ತಿದ್ದ, ಮತ್ತೆ ಅದು ಆಲ್ಬಿ ಆಗಿದ್ದ ಅಂತ. ಮತ್ತೆ ಡೆಡ್ ಬಾಡಿಯಲ್ಲಿ ಕೂಡ ಒಂದು ಫಿಂಗರ್ ಪ್ರಿಂಟ್ ಕೂಡ ಕಂಡಿತ್ತು. ಸೊ ಅದರಲ್ಲಿ ಗೊತ್ತಾಗಿತ್ತು ಆಲ್ಬಿಯೇ ಕಾರಣ ಆಗಿದ್ದ ಜಿಯಾನ್ ನ ಸಾವಿಗೆ ಅಂತ. ಮತ್ತೆ ಈ ಎಲ್ಲ ಸತ್ಯ ಗೊತ್ತಾದಾಗ ಝಾರಾ ಸ್ವತಃ ಮನೆಗೆ ಬಂದು ಅವನನ್ನ ಚುಚ್ಚಿ ಕೊಂದಾಕ್ಬಿಟ್ಟಿದ್ಲು. ಸೊ ಗಾಯಸ್ ಇದ್ರಲ್ಲಿ ನಮ್ಗೆ ಕ್ಲಿಯರ್ ಆಗುತ್ತೆ ಝಾರಾನೇ ಆಲ್ಬಿಯನ್ನ ಕೊಂದದು ಅಂತ. ಅಂದ್ರೆ ರಾಹುಲ್ ಅಂತೂ ಸತ್ಯ ಹೇಳ್ತಿದ್ದ, ಅವನು ಆಲ್ಬಿಯನ್ನ ಕೊಲ್ಲಿಲ್ಲ ಅಂತ. ಮತ್ತೆ ಈ ವಿಷಯ ಗಿಬ್ರಾನ್ಗೆ ಕೂಡ ಗೊತ್ತಾಯ್ತು. ಅವನಿಗೆ ಅನ್ಸುತ್ತೆ ಝಾರಾ ಮಾಡಿದ್ದು ಸರಿ ಇದೆ ಅಂತ. ಹಾಗಾಗಿ ಜಿಯಾನ್ ನ ಬಳಿ ಸಾಯೋಕ್ಕಿಂತ ಮುಂಚೆ ಒಂದು ಕ್ಯಾಟ್ ಇತ್ತಂತೆ, ಅದನ್ನ ಇವಳಿಗೆ ಕೊಟ್ಬಿಡ್ತಾನೆ. ಬೇಕಿದ್ರೆ ಗಿಬ್ರಾನ್ಗೆ ಝಾರಾನ ಅರೆಸ್ಟ್ ಮಾಡಬಹುದಿತ್ತು, ಆದ್ರೆ ಅವನು ಯಾಕೆ ಅರೆಸ್ಟ್ ಮಾಡೋದಿಲ್ಲ ಅಂದ್ರೆ ಅವಳು ಸರಿಯಾದ ನಿರ್ಧಾರವನ್ನ ತಗೊಂಡಿದ್ದಾಳೆ. ಹೀಗೆ ತನ್ನ ತಮ್ಮನ ಸಾವಿನ ರಿವೆಂಜ್ ಅನ್ನ ತಗೊಳ್ತಾಳೆ ಝಾರಾ. ಸೊ ಈ ಕತೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಒಂದು ಕಮೆಂಟ್ ಮಾಡ್ಬಿಡಿ. ನಂಗಂತೂ ತುಂಬಾನೇ ಖುಷಿ ಆಯ್ತು. ಸೊ ಮತ್ತೆ ಸಿಗೋಣ. ಅದಕ್ಕಿಂತ ಮುಂಚೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಗುರು. ಆದಷ್ಟು ಪಕ್ಕ ನಮ್ಮನ್ನ 500 ಸಬ್ಸ್ಕ್ರೈಬರ್ ರೀಚ್ ಮಾಡಿಸ್ಬಿಡಿ ಅಂಡ್ ವಿಡಿಯೋಗೆ ಲೈಕ್ ಕೂಡ. ಸೊ ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತೆ. ಪೀಸ್.